ಉತ್ತರ ಕರ್ನಾಟಕ ಭಾಗದ ಬಹುದಿನಗಳ ಬೇಡಿಕೆಯಾಗಿರುವ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನ ಶೀಘ್ರ ಅನುಷ್ಠಾನಗೊಳಿಸಬೇಕು ಎಂದು ರೈತ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಹದಾಯಿ ಹೋರಾಟಗಾರ ವೀರೇಶ್ ಸೋಬರ್ದಮಠ ಒತ್ತಾಯ ಮಾಡಿದರು. 14 ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಏನು ನಮ್ಮ ಕರ್ನಾಟಕದ ಪಾಲು 13.42 TMC ನೀರು ಹಂಚಿಕೆಯಾಗಿತ್ತು. ಅದರಲ್ಲಿ 5.42 ಹಂಚಿಕೆಯಾಗಿತ್ತು ಕುಡಿಯುವ ನೀರಿನ ಯೋಜನೆ. ಈ ಒಂದು ಯೋಜನೆಯಲ್ಲಿ 3.9 TMC ಅಲೋಕೇಶನ್ ಆಗಿದೆ. ಕುಡಿಯುವ ನೀರಿನ ಯೋಜನೆಗೆ ರಾಜ್ಯದಲ್ಲಿ ಪರಿಸರ ಬಂತು, ವನ್ಯಜೀವಿಗಳ ಇಲಾಖೆ, ಇವು ಮೇಜರ್, ಇವು ಪರವಾನಗಿ ಅಲ್ಲೇ ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆಗೆ ಇಲಾಖೆ ಸೆಂಟ್ರಲ್ ಗೌರ್ಮೆಂಟು ಹೇಳುತ್ತಿದೆ. ಇನ್ನೊಂದು ಕಡೆಗೆ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಪರವಾನಗಿಯನ್ನು ಕೇಂದ್ರದಲ್ಲೇ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಗೊಂದಲ ಸೃಷ್ಟಿ ಮಾಡಿದೆ. ಒಟ್ಟಾರೆ ಮಹದಾಯಿ ಯೋಜನೆ ರಾಜಕೀಯ ಲಾಭಕ್ಕೋಸ್ಕರ ಈ ಯೋಜನೆ ಬಳಕೆ ಮಾಡಿಕೊಳ್ತಾ ಇರೋದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಮತ್ತು ಈ ರಾಜ್ಯದಲ್ಲಿರುವಂಥ ಸಂಸದರು, ಸರ್ಕಾರ, ಜನಪ್ರತಿನಿಧಿಗಳು ಇದರ ಬಗ್ಗೆ ಆಸಕ್ತಿ ಇಲ್ಲವೇ ಇಲ್ಲ ಸ್ಪಷ್ಟವಾಗಿ. ಮತ್ತು ಇದರ ಬಗ್ಗೆ ಪರಿಪೂರ್ಣವಾದಂಥ ಈ ಒಂದು ಯೋಜನೆ ಸಹಕಾರ ಆಗಬೇಕಾದ್ರೆ ಏನೆಲ್ಲ ಮಾಹಿತಿ ಬೇಕೋ ಆ ಮಾಹಿತಿ ಕೊರತೆಯೂ ಕೂಡ ಸರ್ಕಾರಕ್ಕೂ ಇದೆ, ಸಂಸದರಿಗೂ ಇದೆ. ಈ ಒಂದು ಯೋಜನೆ ಶೀಘ್ರವಾಗಿ ಜಾರಿ ಆಗಬೇಕಂಥೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ 16ನೇ ತಾರೀಕು ಕಳೆದ ಮತ್ತು ಇವತ್ತ ಕನ್ನಡ, ಹಿಂದಿ, ಇಂಗ್ಲೀಷ್ನಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾನು ಪತ್ರವನ್ನು ಬರೆದಿದ್ದೇನೆ ಮತ್ತು ಅವರು ವೆಬ್ಸೈಟಿಗೂ ಕೂಡ ನಮ್ಮ ಪತ್ರವನ್ನು ಕಳಿಸಿದ್ದೇನೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳ ಮೇಲೆ ನಮ್ಮ ಗೌರವ ಇದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಜಗತ್ತಿನಲ್ಲಿ ಒಬ್ಬ ನಾಯಕರು ಅಂತ ಗುರುತಿಸಿಕೊಂಡಿದ್ದಾರೆ. ನಮ್ಗೆ ಭಾಳ ಅಭಿಮಾನ, ಗೌರವ, ನಮ್ಮ ದೇಶದ ಕೀರ್ತಿ ಉನ್ನತ ಮಟ್ಟಕ್ಕೆ ಹೋಗಿದ್ದು ಭಾಳ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳ್ತೀವಿ. ಆದ್ರೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಇದೆ. ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳು ವೈಮನಸ್ಸು ಬಂದಾಗ ಅವನ್ನ ಕೂಡಿಸಿ ರಾಜಿ ಸೂತ್ರವನ್ನು ಕಂಡುಕೊಳ್ಳುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಗಮನಕ್ಕೆ ನಮ್ಮ ಕರ್ನಾಟಕದ ಸಮಸ್ಯೆ ಕುಡಿಯುವ ನೀರಿನ ಬಗ್ಗೆ ಸಂಸದರು ಮತ್ತು ಶಾಸಕರು ಅವರಿಗೆ ಹೇಳಿದಾರೋ ಇಲ್ಲೋ ಅನ್ನೋದು ತಿಳಿತಾ ಇಲ್ಲ. ಆ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ನಾವು ಹೋರಾಟಗಾರರು ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೆದಿದ್ದೇವೆ, ಇನ್ನೂ ಪತ್ರವನ್ನು ಬರಿತಾ ಇದ್ದೇವೆ. ನಮ್ಮ ಹೋರಾಟ ಯಶಸ್ವಿ ಆಗುವವರೆಗೂ ಅನ್ನುವಂಥದ್ದಿಲ್ಲೇ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಪಡ್ತೀನಿ. ಯಾರು ಇಲ್ಲಿ ಸಂಸದರು ಅದನ್ನು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾಡಬೇಕು. ಇಲ್ಲಿ ಮತ ಪಡ್ಕೊಂಡಂಥ 28 ಮಂದಿ ಸಂಸದರು ಮಾಡಬೇಕು. ರಾಜ್ಯದ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿಯವರ ಕಡೆಗೆ ಭೇಟಿ ಆಗಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಹೋಗ್ಬೋದು. ಬಟ್ ಇದು ಒಂದು ಅದರಲ್ಲಿ ವಿಷಯ ಸೇರಿಸಿಕೊಂಡಿರ್ಬೋದು. ಆದ್ರೆ ನಾನು ಗೌರವಾನ್ವಿತರಿಗೆ ಹೇಳೋಕ್ಕೆ ಇಚ್ಛಪಡ್ತೀನಿ, ಕೇಂದ್ರಕ್ಕೆ 25 ಮಂದಿ ಸಂಸದರನ್ನು ಕೊಟ್ಟಂಥ ಕರ್ನಾಟಕ ಇದನ್ನು ಮರಿಬಾರದು ಕೇಂದ್ರದವರು ಅನ್ನುವಂಥದ್ದು ನಾನು ಇಲ್ಲಿ ಪಟ್ಕೊಡ್ತೀನಿ.